ಪ್ರಕೃತಿ ವಿಕೋಪ ಆದಾಗ ಅದರಲ್ಲಿ ನೆರವಿಗೆ ಹೋಗ್ತಕ್ಕಂಥದ್ದು ಸ್ವಾಭಾವಿಕ. ಹಾಗಾಗಿ 10 ಕೋಟಿ ರೂಪಾಯಿನ ಆಗಲೇ ಅನೌನ್ಸ್ ಮಾಡಿದ್ದೆ ನಾನು. ವಯನಾಡಿನಲ್ಲಿ ಮಳೆ ಬಂದು ಪ್ರವಾಹ ಬಂದು ಲ್ಯಾಂಡ್ಸ್ಲೈಡ್ ಆಗಿ ಮನೆಗಳೆಲ್ಲ ಕುಚ್ಚೋಗಿ ಜನಗಳೆಲ್ಲ ಸತ್ತೋಗಿದ್ರಲ್ಲ, ಆಗಲೇ ಅನೌನ್ಸ್ ಮಾಡಿದ್ದೆ. ಆ 10 ಕೋಟಿ ರೂಪಾಯಿನ ಸರ್ಕಾರ, ಯಾವುದೇ ಸರ್ಕಾರ ಇರಲಿ, ನೀವು ಕೊಡ್ತಕ್ಕಂಥದ್ದು ತಪ್ಪು ಅಂತ ಹೇಳ್ತಾರಲ್ಲ ಇವರು. ನೀವಿದ್ದಾಗಲೂ ಕೊಟ್ಟಿದ್ದೀರಿ, ನಾವಿದ್ದಾಗಲೂ ಕೊಟ್ಟಿದ್ದೀವಿ, ಕೇಂದ್ರ ಸರ್ಕಾರನೂ ಕೊಟ್ಟಿದೆ, ನಾವು ರಾಜ್ಯ ಸರ್ಕಾರಗಳು ಕೊಟ್ಟಿದ್ದೀವಿ, ಬೇರೆ ರಾಜ್ಯಗಳು ಕೊಟ್ಟಿದ್ದಾವೆ. ಅದರಿಂದ ಉದಾರಿತನ ಇರಬೇಕಲ್ಲ, ಆ ಮಾನವೀಯತೆ ಇರಬೇಕಲ್ಲ. ಒಟ್ಟಿಗಿಚ್ಚೋರಿಗೆ ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಎಲ್ಲಿ ಆಗಿದೆ ಅಲ್ಲಿ ಕೊಡ್ಬೇಕಲ್ಲ. ಅದು ಬೇರೆ. ಈ ರಾಜ್ಯದಲ್ಲಿ ಇರ್ತಕ್ಕಂಥದಕ್ಕೆ ಇಲ್ಲಿ ಪ್ರಕೃತಿ ವಿಕೋಪದಿಂದ ಪ್ರವಾಹ ಬಂದರೆ, ಈಗ 2019ರಲ್ಲಿ ಅನಿಸುತ್ತೆ ಸೆಪ್ಟೆಂಬರ್ನಲ್ಲಿ ದೊಡ್ಡ ಮಳೆ ಬಂತು. ಬೇರೆ ರಾಜ್ಯಗಳೆಲ್ಲ ಸಹಾಯ ಮಾಡಿದ್ದೇವೆ ನಮ್ಮ ರಾಜ್ಯಕ್ಕೆ. ಬೇರೆ ಇಂಡಸ್ಟ್ರಿಯಲಿಸ್ಟ್ಗಳೆಲ್ಲ ಕಾರ್ಪೊರೇಟ್ ಬಾಡಿಗಳೆಲ್ಲ ಸಹಾಯ ಮಾಡಿದ್ದಾವೆ. ಯಡಿಯೂರಪ್ಪನವರು ಆಗ ಮುಖ್ಯಮಂತ್ರಿ ಆಗಿದ್ದಾಗ ಬಹಿರಂಗವಾಗಿ ಸಹಾಯವನ್ನು ಬೇಡಿದ್ರು. ಅದರಿಂದ ಒಂದು ರಾಜ್ಯ ಸರ್ಕಾರ ಇನ್ನೊಂದು ರಾಜ್ಯಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ತಪ್ಪು ಅನ್ನೋದಾದರೆ, ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದ್ದೀವಲ್ಲ, ಇಡೀ ದೇಶದಲ್ಲಿ ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇರುವಾಗ ಸಹಾಯ ಮಾಡ್ತಕ್ಕಂಥದ್ದು ಸ್ವಾಭಾವಿಕ. ಅದು ಮಾನವೀಯತೆಯಿಂದ ಮಾಡಿರ್ತಕ್ಕಂಥ ಪ್ರಯತ್ನ. ಸರ್, ತಾವು ಮಾನ್ಯ ಮುಖ್ಯಮಂತ್ರಿಗಳು ಸಹಾಯ ಮಾಡಿದ್ದು ನಿಜವಾದ ನಿಮ್ಮ ದೊಡ್ಡತನ. ಆದ್ರೆ ಇಲ್ಲಿ ನಮಗೆ ಯಾರಿಗೆ ಏನಿಲ್ಲ 2.5-3 ವರ್ಷದಿಂದ ಕೂತ್ಕೊಳ್ಳಪ್ಪ, ನಮಗೆ ಗತಿಯೇ ಇಲ್ಲ. ಹಾಗೆ ಆಗಿದ್ದಲ್ಲ ಶಾಸಕರಿಗೆ. ಕೊಡ್ತೀವಿ ನೀವು. ನಿಮ್ ನರೇಂದ್ರ ಮೋದಿ ಕೇಳ್ರಿ, ಹೇಳ್ತಾರೆ. ಯಾಕೆ ನಾವು ಕರ್ನಾಟಕದಲ್ಲಿ ಅದರಿಂದ ನರೇಂದ್ರ ಮೋದಿಯನ್ನ ಕೇಳಿ. ನರೇಂದ್ರ ಮೋದಿ ನಮ್ಮ ಮುಖ್ಯಮಂತ್ರಿಗಳು ಕೂರಿ ಸುರೇಶ್ ಆಮೇಲೆ ಮಾತಾಡ್ರಿ. ಒಂದೇ ನಿಮಿಷ ಒಂದು ಕ್ಲಾರಿಫಿಕೇಶನ್ ಸರ್. ಮುಖ್ಯಮಂತ್ರಿಗಳು ನೀವೆಲ್ಲರಿಗೂ ಒಂದು ಅಡ್ವೈಸರ್ ಆಗಿದ್ದೀರಲ್ಲ ಈಗ. ಮಾನ್ಯ ಅಧ್ಯಕ್ಷರೇ 3,352 ಕೋಟಿ ರೂಪಾಯಿಯನ್ನು ಹೆಚ್ಚುವರಿಯಾಗಿ ನೀವು ಕೇಳಿದಿರಿ. ಈ ಹಣವನ್ನು ಎಲ್ಲಿಂದ ಒದಗಿಸ್ತೀರಿ? ನೀವು 5ನೇ ಪಾಯಿಂಟಲ್ಲಿ ಹೇಳಿದಿರಿ ಇದಕ್ಕೆ ಹೊಸ ಸಾಲವನ್ನು ಮಾಡಬೇಕು ಅಂತ ಹೇಳಿದಿರಿ. ಎಷ್ಟು ಸಾಲ ಮಾಡ್ತೀರಿ? ಅಥವಾ ಈ 3,500 ಕೋಟಿ ರೂಪಾಯಿಗೆ ಹೊಸ ಟ್ಯಾಕ್ಸ್ ಏನಾರು ಹಾಕ್ತೀರಾ? ಸಾಲ ಮಾಡೋದಾದ್ರೆ ಎಷ್ಟು ಸಾಲ ಮಾಡ್ತೀರಿ ಅನ್ನೋದನ್ನು ಸ್ಪಷ್ಟ ಮಾಡಬೇಕು. ಇದರಲ್ಲಿ ಎಲ್ಲೂ ಅದು ಸ್ಪಷ್ಟತೆ ಇಲ್ಲ. ಅದೇ ಯಾವ್ದು ಉಳಿತಾಯ ಅಂದ್ರೆ ಇನ್ಯಾವ್ದ್ರಲ್ಲಿ ಬಜೆಟಲ್ಲಿ ಇನ್ಯಾವ ಡಿಪಾರ್ಟ್ಮೆಂಟಲ್ಲಿ